ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸುಜಾತ. ಮೈ ಥಾಟ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತಹ ಎಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಈ ದಿನ ಮಾತು, ನಾವು ಆಡುವ ಮಾತುಗಳು ಎಷ್ಟು ಅಮೂಲ್ಯ, ಇವುಗಳ ಬಗ್ಗೆ ನನ್ನ ಮೈಂಡಲ್ಲಿ ಏನು ಥಾಟ್ಸ್ ಬಂದಿದೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅನಿಸಿದೆ. ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀನಿ. ಹಾಗಾದರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ನಾವು ಮಾತನಾಡುವಂತಹ ಮಾತುಗಳು ಇನ್ನೊಬ್ಬರಿಗೆ ಮೃದು ನೀಡಬೇಕು. ಇನ್ನೊಬ್ಬರ ಬದುಕಲ್ಲಿ ಭರವಸೆಯ ಬೆಳಕಾಗಬೇಕು. ಅವರ ಕನಸುಗಳನ್ನು, ಆಸೆಗಳನ್ನು ಮತ್ತೆ ಬದುಕಲ್ಲಿ ಹುರಿದುಂಬಿಸುವಂತಿರಬೇಕು. ಬದುಕಿಗೆ ಸ್ಫೂರ್ತಿದಾಯಕವಾಗಿರಬೇಕು. ಇಲ್ಲಿ ಮಾತನಾಡಬೇಕಾದ್ರೆ ನಾವು ತುಂಬ ಜಾಗರೂಕತೆಯಿಂದನೇ ಮಾತಾಡಬೇಕು. ತುಂಬ ಥಿಂಕ್ ಮಾಡಿ ಮಾತಾಡಬೇಕು ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನಾವು ಮಾತನಾಡುವ ಮಾತು ಮನುಷ್ಯನಿಗೆ, ಅದು ಮನುಷ್ಯನನ್ನು ಏನನ್ನಾಗಿ ಬದಲಾಗಿಸ್ಬಿಡುತ್ತೆ. ಅದು ಏನು ಮಾತಾಡಿದ್ದೀವಿ ಅದು ಎದುರಿಗಿರುವಂತಹ ಮನುಷ್ಯನ ಎಷ್ಟು ಆಳಕ್ಕೆ ಇಳಿದಿದೆ ಆ ಮನುಷ್ಯನಿಗೆ, ಆತನ ಮನಸ್ಸಿಗೆ ನಮ್ಮ ಮಾತಿನಿಂದ ನೋವಾಗಬಹುದಾ ಅನ್ನೋದನ್ನು ವಿಚಾರ ಮಾಡಿಯೇ ಮಾತಾಡಬೇಕು. ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ನೋಡ್ರಿ, ಎಲುಬಿಲ್ಲದ ನಾಲಿಗೆ ಏನು ಮಾತಾಡಿದರೆ ಏನಂತೆ. ಅಂದರೆ ಬೋನಿ ಇಲ್ಲ ಈ ನಾಲಿಗೆಗೆ, ಏನೇನೋ ಮಾತಾಡ್ಬಿಡ್ತೀವಿ. ಆದರೆ ಅದರಿಂದ ಇನ್ನೊಬ್ಬರಿಗೆ ನೋವಾಗಬಾರ್ದು. ನಾವೇನೋ ಮಾತಾಡಿಬಿಟ್ಟು ನಂತರ ಸಾರಿ ಕೇಳಿಬಿಟ್ರೆ ಆ ಕ್ಷಣಕ್ಕೆ ಅವರು ಸುಮ್ಮನಾಗಬಹುದು. ಆದರೆ ಆ ಮಾತಿನಿಂದ ಅವರಿಗೆ ಎಷ್ಟು ನೋವಾಗಿರುತ್ತೆ ಅಂತ ಯಾರು ಆ ಮಾತುಗಳನ್ನು ಬೇರೆಯವರಿಂದ ಕೇಳಿರ್ತಾರೋ ಅವರಿಗೆ ಮಾತ್ರ ಗೊತ್ತು ಆ ನೋವು ಏನು ಅಂತ. ನಮಗಾಗಿಲ್ಲ, ಇನ್ನೊಬ್ಬರಿಗೆ ಖುಷಿ ಕೊಡೋಕ್ಕಾಗಲ್ಲ, ನಮ್ಮ ಬಾಯಿಂದ ಚೆನ್ನಾಗಿರೋ ಮಾತುಗಳೇ ಬರಲ್ಲ ಅಂದರೆ ಮಾತಾಡೋದನ್ನೇ ಬಿಟ್ಬಿಟ್ರೆ ಒಳ್ಳೆಯದು. ಆದರೆ ನಮ್ಮ ಮಾತಿಂದ ಇನ್ನೊಬ್ಬರಿಗೆ ಖಂಡಿತ ನೋವಾಗಬಾರ್ದು. ಎಲ್ಲರೂ ಒಂದೇ ರೀತಿ ಇರಲ್ಲ ರೀ. ಯಾಕಂದರೆ ಕೆಲವೊಬ್ಬರು ಏನೋ ಮಾತಾಡ್ತಾರೆ ಬಿಡು ಅಂತ ಬಿಟ್ಬಿಡ್ತಾರೆ. ಆದರೆ ಇನ್ನು ಕೆಲವು ಜನ ಅದು ಯಾಕೆ ಹೀಗೆ ಮಾತಾಡಿದರು ಅಂತ ಅದನ್ನೇ ಮನಸ್ಸಿಗೆ ಹಚ್ಕೊಳ್ಳುವಂತಹ ಅದೆಷ್ಟೋ ಮುಗ್ಧ ಮನಸ್ಸುಗಳಿದ್ದಾವೆ. ಮಾತಿನಿಂದ ಒಬ್ಬ ಮನುಷ್ಯನನ್ನೇ ಕಳ್ಕೊಂಡಿರುವ ಉದಾಹರಣೆಗಳಿದ್ದಾವೆ. ಒಂದು ಮನೆತನವೇ ಛಿದ್ರವಾಗಿರುವಂತಹ ಉದಾಹರಣೆಗಳಿದ್ದಾವೆ. ಈ ಮನಸ್ತಾಪಗಳಾಗಿ ಮತ್ತೆ ಆ ಮನುಷ್ಯ ಎಷ್ಟೇ ಸಾರಿ ಕೇಳಿ ಒಳ್ಳೆಯವನಾಗಿದ್ದಾನೆ ಅಂದರೂ ಕೂಡ ಅವರು ಮಾತನಾಡಿರುವಂತಹ ಆ ಮಾತನಾಡಿರುವಂತಹ ವ್ಯಕ್ತಿ ಮರಿಬಹುದು. ಆದರೆ ಆ ಮಾತಿನಿಂದ ನೋವು ಅನುಭವಿಸಿರುವಂತಹ ವ್ಯಕ್ತಿ, ಮನಸ್ಸಿನಲ್ಲೇ ನೊಂದಿರುವಂತಹ ವ್ಯಕ್ತಿ ಅದನ್ನು ಮರೆಯೋಕ್ಕಾಗಲ್ಲ. ಆ ಮನುಷ್ಯ ಯಾರಿಗೋ ಏನೋ ಮಾತಾಡಿ ನೋವು ಮಾಡಿರ್ತಾನಲ್ಲ, ಆ ಮನುಷ್ಯ ಯಾವಾಗಲೂ ನಮ್ಮ ಮುಂದೆ ಬಂದಾಗ, ನಮಗೆ ಭೇಟಿಯಾದಾಗ, ಅವರ ಮುಖವನ್ನು ನಾವು ನೋಡಿದಾಗ ಮತ್ತೆ ಆ ಮಾತುಗಳು ನೆನಪಿಗೆ ಬರ್ತವೆ. ದಯವಿಟ್ಟು ಮಾತನಾಡುವ ಮುಂಚೆ ನಾವು ಏನು ಮಾತಾಡ್ತಿದ್ದೀವಿ, ಯಾರೊಂದಿಗೆ ಮಾತಾಡ್ತಿದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತಹ ಯಾವ ಮಾತುಗಳನ್ನು ಮಾತಾಡಬೇಡಿ. ಒಳ್ಳೆಯ ಮಾತುಗಳನ್ನು ಆಡೋಕ್ಕಾಗಿಲ್ಲ ಅಂದರೆ ಸುಮ್ಮನಿದ್ಬಿಡಿ. ದಯವಿಟ್ಟು ಬೇರೆಯವರ ಮನಸ್ಸಿಗೆ ನೋವನ್ನು ಮಾಡಿ ಅವರ ಮನಸ್ಸನ್ನು ಛಿದ್ರ ಮಾಡುವಂತಹ ಯಾವ ಮಾತುಗಳನ್ನು ಮಾತಾಡಬೇಡಿ. ಸಾಧ್ಯವಾದರೆ ಒಳ್ಳೆಯದನ್ನೇ ಮಾತಾಡಿ, ಖುಷಿಯನ್ನೇ ಹಂಚಿ. ನಿಮ್ಮ ಮಾತಿನಿಂದ ಇನ್ನೊಬ್ಬರು ಖುಷಿ ಪಡುವಂತಿರಲಿ. ಬದುಕಿನಲ್ಲಿ, ಈ ಜೀವನದಲ್ಲಿ ಸಾವು ಅನಿರೀಕ್ಷಿತ. ಈ ಕ್ಷಣ ನಮ್ಮದು. ಪ್ರತಿ ಕ್ಷಣವನ್ನು ಆನಂದಿಸಿ, ಇನ್ನೊಬ್ಬರಿಗನ್ನು ಆನಂದದಿಂದ ಇಡಲು ಪ್ರಯತ್ನಿಸಿ. ಒಳ್ಳೆಯ ಮಾತುಗಳನ್ನೇ ಆಡಿ, ಮಾತು ಮಿತವಾಗಿರಲಿ, ಹಿತವಾಗಿರಲಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಲವ್ ಯು ಆಲ್. ಸಿ ಯು ನೆಕ್ಸ್ಟ್ ವಿಡಿಯೋ.